ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಎಲ್ಲರ ಮನೆಯಲ್ಲಿ ಸುಲಭವಾಗಿ ಸಿಗುವ ಮೆಂತೆಕಾಳು ಕೇವಲ ಅಡುಗೆ ರುಚಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಹಲವು ರೀತಿಯಲ್ಲಿ ಸಹಾಯಕವಾಗಿದೆ. ಇದು ನಿಮಗೆ ಗೊತ್ತಾ? ವಿಶೇಷವಾಗಿ ಮಂಡಿ ನೋವು, ಕೀಲು ನೋವು ಮತ್ತು ಉರಿಯೂತದಂತಹ ಸಮಸ್ಯೆಗಳು ಇರುವವರು ಈ ಮೆಂತೆಕಾಳನ್ನು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಬಳಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಸ್ನೇಹಿತರೆ, ಈ ಮೆಂತೆ ಬೀಜವು ಚಿಕ್ಕದಾಗಿ ಕಾಣಿದರೂ ಆರೋಗ್ಯಕ್ಕೆ ದೊಡ್ಡ ಕೊಡುಗೆಯನ್ನೇ ನೀಡುವ ನೈಸರ್ಗಿಕ ಆಹಾರವಾಗಿದೆ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಜೀರ್ಣಕ್ರಿಯೆಗೆ, ಹೃದಯದ ಆರೋಗ್ಯ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಕೂದಲಿನ ಆರೋಗ್ಯ ಮತ್ತು ಚರ್ಮದ ಆರೋಗ್ಯ ಸೇರಿದಂತೆ ಅನೇಕ ಲಾಭಗಳನ್ನು ನೀಡುತ್ತದೆ. ಮತ್ತು ಮಂಡಿ ನೋವಿಗೆ ಹಾಗೆ ಕೂದಲಿನ ಬೆಳವಣಿಗೆಗೆ ಈ ಮೆಂತೆಕಾಳು ಎಷ್ಟರ ಮಟ್ಟಿಗೆ ಪ್ರಯೋಜನವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ಮೆಂತೆ ಬೀಜದ ಆರೋಗ್ಯ ಪ್ರಯೋಜನಗಳು ಮತ್ತು ಅದನ್ನು ಹೇಗೆ ಸೇವಿಸಬೇಕು, ಯಾವಾಗ ಸೇವಿಸಬೇಕು ಮತ್ತು ಯಾರಿಗೆ ಎಷ್ಟು ಅಗತ್ಯ ಎಂಬುದು ಮತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಮೆಂತೆಕಾಳಿನಲ್ಲಿ ಫೈಬರ್, ಪ್ರೋಟೀನ್, ಕಬ್ಬಿಣ, ಮ್ಯಾಗ್ನೇಸಿಯಂ ಮತ್ತು ಹಲವು ಖನಿಜಗಳನ್ನು ಹೊಂದಿದೆ. ಇವು ದೇಹದ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಾಯಕವಾಗಿದೆ. ಆದರೆ ಸರಿಯಾದ ಸಮಯ ಮತ್ತು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು ತುಂಬನೇ ಅಗತ್ಯವಾಗಿರುತ್ತದೆ. ಇದರಲ್ಲಿರುವ ಐರನ್ ಮತ್ತು ಜಿಂಕ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬನೇ ಸಹಾಯಕವಾಗಿವೆ. ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮತ್ತು ಮ್ಯಾಗ್ನೇಸಿಯಂ ಇರುವುದರಿಂದ ಎಲುಬುಗಳು ಹಾಗೂ ಹಲ್ಲುಗಳ ಆರೋಗ್ಯಕ್ಕೆ ಉತ್ತಮ ಅಂತಲೇ ಹೇಳ್ಬೋದು. ಮೆಂತೆಕಾಳಿನಲ್ಲಿರುವ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ದೀರ್ಘಕಾಲದವರೆಗೆ ಶಕ್ತಿಯನ್ನು ನೀಡುತ್ತವೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಬಹಳ ಹೊತ್ತು ಕೆಲಸ ಮಾಡುವವರಿಗಂತೂ ತುಂಬನೇ ಸಹಾಯಕವಾಗಿದೆ ಅಂತಲೇ ಹೇಳಬಹುದು. ಈ ಮೆಂತೆಕಾಳನ್ನು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಮೆಂತೆ ಬೀಜವು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯದ ಆರೋಗ್ಯ ಉತ್ತಮವಾಗಿಸಲು ನೆರವಾಗುತ್ತದೆ. ಹಾಗೆ ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಮೆಂತೆ ಬೀಜವನ್ನು ಉಪಯೋಗಿಸುವುದರಿಂದ ನಿಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದಂತ. ಕೂದಲು ಉದುರುವಿಕೆ, ತಲೆಹೊಟ್ಟು ಮತ್ತು ಕೂದಲಿನ ಬೆಳವಣಿಗೆಗೆ ಈ ಮೆಂತೆ ಬೀಜ ತುಂಬನೇ ನೆರವಾಗುತ್ತದೆ. ನೆನೆಸಿದ ಮೆಂತೆ ಬೀಜವನ್ನು ರುಬ್ಬಿ ಹೇರ್ ಪ್ಯಾಕ್ ಆಗಿಯೂ ಬಳಸಬಹುದು ನೀವು. ಈ ಮೆಂತೆ ಬೀಜದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಆರೋಗ್ಯಕರವಾಗಿಡಲು ತುಂಬನೇ ಸಹಾಯ ಮಾಡುತ್ತವೆ. ಅಂದರೆ ನಿಮಗೆ ಮೊಡವೆ ಸಮಸ್ಯೆ ಅಥವಾ ಚರ್ಮದ ಉರಿಯೂತ, ಚರ್ಮ ಒಣಗುವುದು ಇಂಥ ಸಮಸ್ಯೆಗಳಿದ್ದರೆ ಈ ಮೆಂತೆ ಬೀಜದ ಫೇಸ್ ಪ್ಯಾಕ್ ಆದರೂ ಹಾಕೋಬಹುದು. ಇಲ್ಲಾಂತಂದರೆ ಮೆಂತೆ ಬೀಜದ ನೀರನ್ನು ನಿಯಮಿತವಾಗಿ ಬಳಸುವುದರಿಂದ ನಿಮ್ಮ ಚರ್ಮದ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು. ಇನ್ನು ಹಲವು ಜನರಲ್ಲಂತೂ ಮಂಡಿ ನೋವು ಸರ್ವೇ ಸಾಮಾನ್ಯ ಸಮಸ್ಯೆಯಾಗಿದೆ. ಇದಕ್ಕೆ ಕಾರಣವಾಗಿರಬಹುದು ವಯಸ್ಸಾಗುವುದು, ತೂಕ ಹೆಚ್ಚಾಗುವುದು ಅಥವಾ ವ್ಯಾಯಾಮದ ಕೊರತೆ ಅಥವಾ ಕೀಲು ನೋವುಗಳ ಸವೆತ. ಇವು ಪ್ರಮುಖ ಕಾರಣಗಳು. ಕಾರಣ ಯಾವುದೇ ಆಗಿರಬಹುದು. ಇಂತಹ ಸಂದರ್ಭದಲ್ಲಿ ಸಮತೋಲನ ಆಹಾರದ ಜೊತೆಗೆ ಕೆಲವು ಮನೆಮದ್ದುಗಳನ್ನು ಬಳಸಬೇಕಾಗುತ್ತದೆ. ಆ ಮನೆಮದ್ದುಗಳಲ್ಲಿ ಒಂದಾದ ಈ ಮೆಂತೆಕಾಳನ್ನು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಬಳಸುವುದರಿಂದ ಈ ಮಂಡಿ ನೋವಿನ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಳಬಹುದು. ಈ ಮೆಂತೆಕಾಳನ್ನು ಬಳಸುವ ಸರಿಯಾದ ವಿಧಾನವೆಂದರೆ, ನಾನಿಲ್ಲಿ 1 ಗ್ಲಾಸ್ ಆಗಷ್ಟು ನೀರನ್ನ ತಗೊಂಡಿದ್ದೀನಿ. ಆ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಆಗಷ್ಟು ಮೆಂತೆಕಾಳನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ರಾತ್ರಿ ಇಡೀ ಅದನ್ನು ನೆನೆಯೋಕೆ ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಗ್ಲಾಸ್ನ ಓಪನ್ ಮಾಡಿ ನೋಡ್ಬೋದು ನೀವು ಮೆಂತೆಕಾಳು ಎಷ್ಟು ಚೆನ್ನಾಗಿ ನೆಂದ್ಕೊಂಡು ಊದ್ಕೊಂಡಿದೆ ಅಂತ. ಇವಾಗ ಇದರಲ್ಲಿರೋ ಮೆಂತೆಕಾಳನ್ನು ಸಪ್ರೇಟಾಗಿ ತೆಗೆದುಕೊತಾ ಇದ್ದೀನಿ. ಈ ಸಪ್ರೇಟಾಗಿ ತೆಗೆದುಕೊಂಡಿರೋ ಮೆಂತೆಕಾಳನ್ನು ಮೊದಲು ಚೆನ್ನಾಗಿ ಜಗಿದು ತಿನ್ನಬೇಕು. ಅದಾದ ನಂತರ ಆ ನೀರನ್ನು ನೀವು ಸೇವಿಸಬೇಕು. ಈ ಮೆಂತೆಕಾಳನ್ನು ತಿಂದು ನೀರು ಸೇವಿಸಿದ ಅರ್ಧ ಗಂಟೆ ನಂತರ ನೀವು ಊಟವನ್ನು ಮಾಡುವುದರಿಂದ ಈ ಎಲ್ಲ ಹೆಲ್ತ್ ಬೆನಿಫಿಟ್ಸ್ಗಳನ್ನು ನೀವು ಪಡೆದುಕೊಳ್ಬಹುದು. ಮೇನಾಗಿ ಹೇಳಬೇಕಂತಂದರೆ ಮಂಡಿ ನೋವಿಗೆ ಸ್ವಲ್ಪನಾದರೂ ಮುಕ್ತಿಯನ್ನು ಪಡೆದುಕೊಳ್ಬಹುದು ನೀವು. ಒಂದು 10ರಿಂದ 15 ದಿವಸ ಈ ನೆನೆಸಿದ ಮೆಂತೆಕಾಳನ್ನು ತಿಂದು ಆ ನೀರನ್ನು ಕುಡಿದು ನೋಡಿ. ಆವಾಗ ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ. ಮೆಂತೆಕಾಳಿನಲ್ಲಿರುವ ಕೆಲವು ಅಂಶಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಎಂದು ಕೆಲವು ಅಧ್ಯಯನಗಳು ಕೂಡ ಸೂಚಿಸಿವೆ.
ಇದರಿಂದ ಕೀಲುಗಳ ಆರೋಗ್ಯಕ್ಕೂ ತುಂಬಾ ಒಳಿತಾಗಿರುತ್ತದೆ. ಆದರೆ ಒಂದು ವಿಷಯ ನೆನಪಲ್ಲಿಡಬೇಕು ಫ್ರೆಂಡ್ಸ್, ಈ ಮೆಂತ್ಯಕಾಳು ತಿಂದ ತಕ್ಷಣವೇ ಮಂಡಿ ನೋವು ಸಂಪೂರ್ಣವಾಗಿ ಮಾಯವಾಗುತ್ತದೆ. ತಕ್ಷಣವೇ ನಿಮಗೆ ಎನರ್ಜಿ ಸಿಗುತ್ತದೆ, ನೀವು ಓಡಲು ಆರಂಭಿಸ್ತೀರಾ ಅಂತ ಅಂದ್ಕೊಳ್ಳೋದು ತಪ್ಪು. ಏಕೆಂದರೆ ಫಲಿತಾಂಶ ಸಿಗುತ್ತದೆ ಖಂಡಿತ, ಆದರೆ ಅದರ ಜೊತೆಗೆ ಆರೋಗ್ಯಕರವಾದ ಆಹಾರ ಮತ್ತು ನಿಯಮಿತವಾದ ವ್ಯಾಯಾಮ ಮತ್ತು ಸರಿಯಾದ ಜೀವನ ಶೈಲಿ, ಅದರೊಂದಿಗೆ ತರಕಾರಿ ಹಣ್ಣುಗಳ ಸೇವನೆ ತುಂಬಾ ಮುಖ್ಯವಾಗಿರುತ್ತದೆ. ಮಂಡಿ ನೋವು ಇರುವವರು ಪ್ರತಿದಿನ ಸ್ವಲ್ಪ ಸಮಯ ನಡೆಯುವುದು, ಲಘು ವ್ಯಾಯಾಮ ಮತ್ತು ಉತ್ತಮ ಗುಣಮಟ್ಟದ ಆಹಾರ ಸೇವನೆ ಮತ್ತು ತೂಕ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದರ ಜೊತೆಗೆ ಈ ರೆಮಿಡಿನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಫಲಿತಾಂಶನ ಕಂಡುಕೊಳ್ಬಹುದು. ಈ ಮೆಂತ್ಯಕಾಳು ಜೀರ್ಣಕ್ರಿಯೆ ಸುಧಾರಿಸಲು ಸಹ ಸಹಾಯ ಮಾಡುತ್ತದೆ. ಉತ್ತಮ ಜೀರ್ಣಕ್ರಿಯೆಯೇ ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಅಲರ್ಜಿ, ಗ್ಯಾಸ್, ಹೊಟ್ಟೆ ಉಬ್ಬರ ಮತ್ತು ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಮೆಂತೆ ಬೀಜ ಸಹಕಾರಿ. ಇದರಲ್ಲಿರುವ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಇದರ ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇವಿಸುವುದು ಕೂಡ ಮುಖ್ಯವಾಗಿರುತ್ತದೆ. ಇಲ್ಲಿಯವರೆಗೂ ಈ ಮೆಂತ್ಯಕಾಳಿನ ಪ್ರಯೋಜನಗಳು ಮತ್ತು ಯಾವ ರೀತಿ ಸೇವಿಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇವಾಗ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದನ್ನು ನೋಡೋದಾದರೆ ದಿನಕ್ಕೆ 1-2 ಟೀ ಸ್ಪೂನ್ ಸಾಕು. ಹೆಚ್ಚಾದರೆ ಹೊಟ್ಟೆ ಅಸ್ವಸ್ಥತೆ ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು, ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗೆ ಗರ್ಭಿಣಿಯರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ಮತ್ತು ಮಧುಮೇಹದ ಔಷಧಿ ತೆಗೆದುಕೊಳ್ಳುವವರು ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರು ಈ ಮೆಂತ್ಯಕಾಳನ್ನು ನಿಯಮಿತವಾಗಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಈ ಮೆಂತ್ಯಕಾಳು ಒಂದು ಸರಳ ಮನೆಮದ್ದಾಗಿದ್ದು ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಬಳಸಬಹುದು. ಆದರೆ ಇದು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ ಎಂಬುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಆರೋಗ್ಯವಾಗಿರಿ, ಖುಷಿಯಾಗಿರಿ.